ಇನ್ನು ಗುಡ್ ನ್ಯೂಸ್ ಏನು ಅಂತಂದ್ರೆ ಡ್ಯಾಮ್ಗಳಲ್ಲಿ ಒಳಹರಿವು ಹೆಚ್ಚಾಗ್ತಾ ಇದೆ. ಈಗ ಕೊಡಗಿನಲ್ಲೂ ಕೂಡ ಅಷ್ಟೇ ಹಾರಂಗಿ ಜಲಾಶಯದಲ್ಲಿ ಒಳಹರಿವು ಜಾಸ್ತಿ ಆಗಿದೆ. ಎಷ್ಟಾಗಿದೆ ಈಗ ಹಾರಂಗಿ ಜಲಾಶಯಕ್ಕೆ ಒಳಹರಿವು? ಈಗ 13,760 ಕ್ಯೂಸೆಕ್ 20,000 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ ಅಂತೆ. ಅದು ಆಕ್ಚುಲಿ ನಿನ್ನೆ ಬೆಳಗ್ಗೆಗೆ 13,000 ಚಿಲ್ಲರೆ ಇದ್ದಿದ್ದು, ಈಗ 20,000 ಕ್ಯೂಸೆಕ್, ನದಿಗೆ 17,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ. ಈಗ ನದಿ ಪಾತ್ರದ ಜನರಿಗೆ ಒಂದು ಪ್ರವಾಹದ ಭೀತಿ ಇದೆ. ಅವ್ರಿಗೆ ಗೊತ್ತಿರುತ್ತೆ ಈ ಪ್ರಮಾಣದಲ್ಲಿ ನೀರು ಬಂದಾಗ ಹೇಗಿರಬೇಕು ಏನು ಅಂತೇಳಿ. ಸೊ ಕಾರಣ ಇಲ್ಲಿ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ, ಹಾರಂಗಿ ಜಲಾಶಯದಿಂದ ಬಿಡುವಂತ ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ. ಬಟ್ KRS ನಿಂದ ಯಾವ ಪ್ರಮಾಣದಲ್ಲಿ ನೀರು ಬಿಡ್ತಾರೆ ಅನ್ನುವಂಥದ್ರ ಮೇಲೆ ಇರುತ್ತೆ. ಅಲ್ಲಿನ್ನೂ ಬಿಡೋ ಪರಿಸ್ಥಿತಿ ಇಲ್ಲ. ಈಗ ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆಯ ಆರ್ಭಟ ಹೆಚ್ಚಾಗ್ತಿದೆ. ಹೀಗಾಗಿ ಕೊಡಗಿನ ಹಳ್ಳ ಕೊಳ್ಳಗಳು, ಕಾವೇರಿ ನದಿಯ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ಪ್ರಸ್ತುತ ಕೊಡಗಿನ ಕುಶಾಲನಗರ ತಾಲೂಕಿನಲ್ಲಿರ್ತಕ್ಕಂಥ ಜಿಲ್ಲೆಯ ಏಕೈಕ ಹಾರಂಗಿ ಜಲಾಶಯದ ಬಳಿ ಪಬ್ಲಿಕ್ ಟಿವಿ ಕೂಡ ಇರ್ತಕ್ಕಂಥದ್ದು. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಹಾರಂಗಿಗೆ ಒಳಹರಿವು ಕೂಡ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಏನು ಹಾರಂಗಿಯ 4 ಕ್ಲಸ್ಟರ್ ಗೇಟ್ಗಳು ಏನಿದೆ, ಈ ಗೇಟನ್ನು ಓಪನ್ ಮಾಡಿ ಸುಮಾರು 14,700 ಕ್ಯೂಸೆಕ್ಸ್ ಅನ್ನ ನದಿಗೆ ಇದೀಗ ಬಿಡ್ತಕ್ಕಂಥದ್ದು. ಬಹಳ ಅಂದರೆ ಮಡಿಕೇರಿ ತಾಲೂಕಿನ ಸುತ್ತಮುತ್ತ ಮುಟ್ಲು ಇರ್ಬೋದು, ಕಾಲೂರು, ಅಮ್ಮಿಯಾಲ, ನಂದಿಮಟ್ಟೆ ಇನ್ನಿತರ ಭಾಗಗಳಲ್ಲಿ ಸಾಕಷ್ಟು ಮಳೆ ಆರ್ಭಟ ತೀವ್ರತೆ ಕೂಡ ಕಂಡಿರ್ತಕ್ಕಂಥದ್ದು. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಕೂಡ ಮಳೆ ಬರ್ತಿದೆ. ಇನ್ಫ್ಲೋ ಕೂಡ ಹೆಚ್ಚಾಗ್ತಿರೋದ್ರಿಂದ ಸೊ ನೀರು ಡ್ಯಾಮ್ನಲ್ಲೂ ಕೂಡ ಎಷ್ಟು ಸಂಗ್ರಹ ಸಾಮರ್ಥ್ಯ ಏನಿದೆ, 8.5 TMC ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ಟೋರೇಜನ್ನು ಮಾಡಿ ಹೆಚ್ಚಿನ ನೀರು ಏನು ಬರ್ತಿದೆ ಅದನ್ನು ಕಾವೇರಿ ನದಿಗೆ ಹರಿಸಲಾಗ್ತಾ ಇದೆ. ಈಗಾಗಲೇ ಏನು ಹಾರಂಗಿಯ 4 ಕ್ಲಸ್ಟರ್ ಗೇಟ್ನ ಮೂಲಕ ಹರಿಸಲಾಗ್ತಾ ಇರತಕ್ಕಂಥ ನೀರು ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಯಾಕೆಂದರೆ ಇಲ್ಲೇ ಒಂದು ನಯನ ಮನೋಹರವಾದಂತಹ ದೃಶ್ಯವನ್ನು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕೆಂದರೆ ಹಾಲ್ನೊರೆಯಂತೆ ಕೂಡ ಭಾಸ ಆಗ್ತಾ ಇದೆ. ಈ ನೀರು ಸಂಪೂರ್ಣವಾಗಿ ಕಾವೇರಿ ನದಿಗೂ ಕೂಡ ತಲುಪುವಂಥದ್ದು ವ್ಯವಸ್ಥೆ ಕೂಡ ಆಗ್ತದೆ. ಆದರೆ ಏನು ಕಾವೇರಿ ನದಿ ಏನಿದೆ, ಈ ಕಾವೇರಿ ನದಿಗೆ ಅದು 14,700 ಕ್ಯೂಸೆಕ್ಸ್ ನೀರು ಕೂಡ ಹರಿಸಲಾಗ್ತಾ ಇದೆ. ಅದು ಕೂಡ ಡ್ಯಾಮ್ನ ಭದ್ರತೆ ದೃಷ್ಟಿಯಿಂದ ಏನು ಇನ್ಫ್ಲೋ ಹೆಚ್ಚಾಗಿ ಏನು ಬರುತ್ತೆ, ಇನ್ಫ್ಲೋವನ್ನು ನೋಡಿಕೊಂಡು ಒಂದಷ್ಟು ಮಾನಿಟರ್ ಮಾಡಿಕೊಂಡು ನದಿಗೆ ಕ್ಷಣಕ್ಕೂ ಕೂಡ ನೀರನ್ನು ಏರಿಕೆ ಆಗ್ತಾ ಇದೆ, ನೀರನ್ನು ಹೆಚ್ಚಾಗಿ ಹರಿಸಲಾಗ್ತಾ ಇದೆ. ಕಳೆದ ಬೆಳಗ್ಗೆಯಿಂದನೂ ಕೂಡ 20,000 ಕ್ಯೂಸೆಕ್ಸ್ ಆಗ್ತಾ ಇದ್ರು ನದಿಗೆ. ಆದರೆ ಮಳೆ ಒಂಚೂರು ತಗ್ಗಿದ ಪ್ರಮಾಣದಿಂದ ಇದೀಗ 14,700 ಕ್ಯೂಸೆಕ್ಸ್ ಅನ್ನ ಈಗ ನದಿಗೆ ಬಿಡ್ತಾ ಇದ್ದಾರೆ. ಆದರೆ ಇದೀಗ ಒಂದು ಕಡೆ ಮಳೆ ಆಗ್ತಾ ಇರೋದ್ರಿಂದ ಕಾವೇರಿ ನದಿಗೆ ಮೈದುಂಬಿ ಕೂಡ ಹರಿತಾ ಇದ್ದಾಳೆ. ಮತ್ತೊಂದೆಡೆ ಏನು ಈ ನೀರನ್ನು ಸರಾಗವಾಗಿ ಡ್ಯಾಮ್ನಿಂದ ಕೂಡ ಹರಿಸಲಾಗ್ತಾ ಇದೆ. ಈ 2 ನೀರು ಹೋಗಿ ಕಾವೇರಿ ನದಿಗೆ ಸೇರ್ಪಡೆ ಆಗಿರೋದ್ರಿಂದ 2 ಸಂಘರ್ಷ ಕೂಡ ಆಗಿ ಕೆಲವೊಂದು ಭಾಗಗಳಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ಕೂಡ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಜಾನುವಾರುಗಳು, ಗ್ರಾಮಸ್ಥರು, ನದಿ ಪಾತ್ರದಲ್ಲಿ ವಾಸ ಇರ್ತಕ್ಕಂಥ ಜನರುಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸುರಕ್ಷಿತವಾದಂತಹ ಸ್ಥಳಗಳಿಗೆ ತೆರಳಬೇಕು ಅನ್ನೋದು ಕೂಡ ಇಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕೂಡ ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ಪ್ರಮಾಣದಲ್ಲಿ ನೀರು ಕೂಡ ಸರಾಗವಾಗಿ ಈ ಡ್ಯಾಮ್ನಿಂದ ಹರಿದೋಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಡ್ಯಾಮ್ನ ನೋಡ್ಲಿಕ್ಕೆ ಕೂಡ ಸಾವಿರಾರು ಪ್ರವಾಸಿಗರು ಕೂಡ ಈ ಒಂದು ಡ್ಯಾಮ್ನ ಆವರಣಕ್ಕೆ ಬಂದಿರತಕ್ಕಂಥದ್ದು. ತಮ್ಮ ಮೊಬೈಲ್ಗಳನ್ನು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡು ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಮಳೆಗಾಲದಲ್ಲಿ ಕೊಡಗಿನ ವೈಭವವನ್ನು, ಪ್ರಕೃತಿಯನ್ನು ಸವಿಲಿಕ್ಕೆ ಕೂಡ ಸಾಕಷ್ಟು ಜನರು ಕೂಡ ಪ್ರವಾಸಿಗರು ಬರ್ತಾರೆ. ಹಾಗಾಗಿ ಕೊಡಗು ಜಿಲ್ಲೆಗೆ ಸಾಕಷ್ಟು ಪ್ರವಾಸಿಗರು ಬರುವಂಥವ್ರು ನೀವು ನೋಡ್ಬೋದು. ರೈನ್ ಕವರ್ ಏನು ಹಾಕ್ಕೊಂಡಿರ್ತಾರೆ ಅದನ್ನೇ ಹಾಕ್ಕೊಂಡು ಅಲ್ಲಿ ಒಂದಷ್ಟು ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಪ್ರಸ್ತುತ ಹಾರಂಗಿ ಡ್ಯಾಮ್ನ ಬಳಿನೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಇಲ್ಲಿನ ನೀರು ಏನು ಬಿಟ್ಟಿದ್ದಾರೆ ಗೇಟ್ಗಳ ಮೂಲಕ ಅದನ್ನು ನೋಡಿ ಅದನ್ನ ಕಣ್ತುಂಬಿಸ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ದೃಶ್ಯದಲ್ಲಿ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆಯ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ. ಈ ಹೆಚ್ಚಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿ ಪಾತ್ರದ ಜನರಲ್ಲಿ ಒಂದು ರೀತಿ ಆತಂಕ ಆಗ್ತಾ ಇದೆ. ಮತ್ತೊಂದೆಡೆ ಏನು ಹಾರಂಗಿಯಿಂದ KRSಗೂ ಕೂಡ ಸಾಕಷ್ಟು ನೀರು ಸರಾಗವಾಗಿ ಹರಿದು ಹೋಗ್ತಿರೋದ್ರಿಂದ ರೈತಾಪಿ ವರ್ಗದವರಿಗೆ ಮಂದಹಾಸ ಕೂಡ ಮೂಡಿರ್ತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಷ್ಟೇ ಅಲ್ಲದೆ ಇದೇ ರೀತಿ ಮಳೆ ಮುಂದುವರೆದ್ರೆ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಏನು ಕಾವೇರಿ ನದಿ ಉಪನದಿಗಳು ಏನು ಹರಿತವೆ, ಆ ನದಿಗಳಿಂದ ಹರಿಯುವಂತಹ ನದಿಯಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಬಹಳಷ್ಟು ತುತ್ತಾಗುತ್ತೆ. ಈಗಾಗಲೇ ಏನು ನದಿಯಿಂದ ಆಗುವಂಥ ಅನಾಹುತಗಳು ಮತ್ತು ಏನು ಪ್ರತಿ ವರ್ಷ ಪ್ರವಾಹ ಬರುವಂಥ ಏರಿಯಾಗಳೇನಿದೆ, ಗ್ರಾಮೀಣ ಭಾಗದವ್ರು ಏನಿದ್ದಾರೆ ಆ ಭಾಗಕ್ಕೆ ಈಗಾಗಲೇ ನೋಟಿಸನ್ನು ಕೂಡ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಮಂಡಳಿ ಕೂಡ ನೀಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರಿತಾ ಇದೆ. 20ನೇ ತಾರೀಕು ತನಕನೂ ಕೂಡ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಭಾರೀ ಮಳೆ ಆಗುವ ಸಾಧ್ಯತೆಗಳು ಕೂಡ ಇದೆ ಅಂತಲೂ ಹೇಳಲಾಗ್ತಿದೆ. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.